ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೋ ಹೊಸ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. RBIನ ರಜೆ ಕ್ಯಾಲೆಂಡರ್ ಪ್ರಕಾರ ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ದೇಶಾದ್ಯಂತ ಒಟ್ಟು 15 ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ ಇರಲಿದೆ. ಹಾಗಾಗಿ ಬ್ಯಾಂಕಿನ ಕೆಲಸವನ್ನು ಈ ಮೊದಲೇ ಮುಂಚಿತವಾಗಿ ಮುಗಿಸಿಕೊಳ್ಳುವುದು ಬಹಳ ಮುಖ್ಯ. ಹಾಗಿದ್ರೆ ಯಾವ ಕಾರಣಗಳಿಗೆ ರಜೆ ಇರಲಿದೆ ಅನ್ನೋದನ್ನು ತಿಳಿಯಲು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ರಜೆಗಳ ವಿವಿಧ ಹಬ್ಬಗಳಾದ ಈದ್ ಮಿಲಾದ್, ಓಣಂ, ಇನ್ನು ದುರ್ಗಾ ಪೂಜೆ ಮತ್ತು ಅಷ್ಟಮಿಗಳಿಗೆ ಸಂಬಂಧಿಸಿವೆ. ಇದರಲ್ಲಿ 4 ಭಾನುವಾರ ಮತ್ತು 2 ಶನಿವಾರದ ರಜೆಗಳು ಕೂಡ ಸೇರಿವೆ. ಇನ್ನು ಕೆಲವು ರಜೆಗಳು ಆಯಾ ರಾಜ್ಯಗಳ ನಿರ್ದಿಷ್ಟ ಹಬ್ಬಗಳಿಗೆ ಸೀಮಿತವಾಗಿರುತ್ತದೆ. ಈ ಕಾರಣದಿಂದಾಗಿ ಕೆಲವೊಂದು ಕಡೆ ಬ್ಯಾಂಕುಗಳ ರಜೆ ಇರುವಂಥದ್ದು. ಸೊ ಹಾಗಿದ್ದರೆ ಯಾವ ಕಾರಣಕ್ಕೆಲ್ಲ ರಜೆ ಇರಲಿದೆ? ಸೆಪ್ಟೆಂಬರ್ 3 ಬುಧವಾರ ಅಂದರೆ ಅಲ್ಲಿ ಕರ್ಮ ಪೂಜೆ, ಅಂದರೆ ಆ ದಿನ ಜಾರ್ಖಂಡ್ನಲ್ಲಿ ಬ್ಯಾಂಕ್ಗಳಿಗೆ ರಜೆ ಇರುವಂಥದ್ದು. ಇನ್ನು ಸೆಪ್ಟೆಂಬರ್ 4 ಗುರುವಾರ ಓಣಂ ಕೇರಳದಲ್ಲಿ ಆ ದಿನ ಬ್ಯಾಂಕ್ಗಳಿಗೆ ರಜೆ ಇರುವಂಥದ್ದು. ಸೆಪ್ಟೆಂಬರ್ 5 ಶುಕ್ರವಾರ ಈದ್ ಮಿಲಾದ್ ತಿರುವಣಂ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಇನ್ನೂ ಹಲವು ರಾಜ್ಯಗಳಲ್ಲಿ ಆ ದಿನ ಬ್ಯಾಂಕ್ ರಜೆ ಇರುವಂಥದ್ದು. ಇನ್ನು ಸೆಪ್ಟೆಂಬರ್ 6 ಶನಿವಾರ ಈದ್ ಮಿಲಾದ್ ಇದ್ದು, ಸೊ ಇಲ್ಲಿ ಆ ದಿನ ಕೂಡ ಕೆಲವೊಂದು ಕಡೆ ರಜೆ ಇರುವಂಥದ್ದು. ಆ ದಿನ ಕೂಡ ಬ್ಯಾಂಕ್ ರಜೆ ಇರುತ್ತದೆ. ಇನ್ನು ಸೆಪ್ಟೆಂಬರ್ 7 ಭಾನುವಾರ, ಸೆಪ್ಟೆಂಬರ್ 12 ಶುಕ್ರವಾರ ಈದ್ ಮಿಲಾದ್ ನಬಿ, ಅಂದರೆ ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ್ದು. ಸೊ ಜಮ್ಮು ಕಾಶ್ಮೀರದಲ್ಲಿ ಆ ದಿನ ಬ್ಯಾಂಕುಗಳಿಗೆ ರಜೆ ಇರುವಂಥದ್ದು. ಸೆಪ್ಟೆಂಬರ್ 13 ಎರಡನೇ ಶನಿವಾರ, ಸೆಪ್ಟೆಂಬರ್ 14 ಭಾನುವಾರ, ಇನ್ನು ಸೆಪ್ಟೆಂಬರ್ 22 ಸೋಮವಾರ ನವರಾತ್ರಿ ಸ್ಥಾಪನೆ, ಅಂದರೆ ಆ ದಿನ ರಾಜಸ್ಥಾನದಲ್ಲಿ ರಜೆ ಇರುವಂಥದ್ದು. ಸೆಪ್ಟೆಂಬರ್ 23 ಮಂಗಳವಾರ ರಾಜ ಹರಸಿಂಗ್ಲಿ ಜಯಂತಿ, ಜಮ್ಮು ಕಾಶ್ಮೀರದಲ್ಲಿ ಆ ದಿನ ಬ್ಯಾಂಕ್ ರಜೆ ಇರುವಂಥದ್ದು. ಸೆಪ್ಟೆಂಬರ್ 27 ನಾಲ್ಕನೇ ಶನಿವಾರ, ಸೆಪ್ಟೆಂಬರ್ 28 ಭಾನುವಾರ, ಇನ್ನು ಸೆಪ್ಟೆಂಬರ್ 29 ಸೋಮವಾರ ದುರ್ಗಾ ಪೂಜೆ, ಮಹಾಸಪ್ತಮಿ. ಸೊ ಅಸ್ಸಾಂ ಅಥವಾ ಕರ್ನಾಟಕ, ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ಕಡೆ ಆ ದಿನ ಕೂಡ ರಜೆ ಇರಲಿದೆ. ಸೆಪ್ಟೆಂಬರ್ 30 ಮಂಗಳವಾರ ಮಹಾ ಅಷ್ಟಮಿ, ದುರ್ಗಾ ಪೂಜೆ, ತ್ರಿಪುರ, ಒಡಿಸ್ಸಾ ಸೇರಿದಂತೆ ಇನ್ನೂ ಕೆಲವು ರಾಜ್ಯಗಳಲ್ಲಿ ಆ ದಿನ ಬ್ಯಾಂಕ್ ರಜೆಗಳು ಇರ್ತವೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ನೋಡುವುದಾದರೆ ಸೆಪ್ಟೆಂಬರ್ 5 ಶುಕ್ರವಾರ ಈದ್ ಮಿಲಾದಕ್ಕೆ ರಜೆ ಇರುತ್ತದೆ. ಸೆಪ್ಟೆಂಬರ್ 7, 14 ಹಾಗೆ 21, 28 ಕ್ಕೆ ಭಾನುವಾರದ ರಜೆ. ಸೆಪ್ಟೆಂಬರ್ 13ಕ್ಕೆ 2ನೇ ಶನಿವಾರ ಬೀಳ್ತದೆ. ಸೆಪ್ಟೆಂಬರ್ 27 ಕೂಡ 4ನೇ ಶನಿವಾರ. ಸೊ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ ಹೇಳಿದ್ರೆ, ಬ್ಯಾಂಕ್ ಕಚೇರಿಗಳು ರಜೆಯಲ್ಲಿದ್ದರೂ ಕೂಡ ನೀವು ಆನ್ಲೈನ್ ಬ್ಯಾಂಕಿನ ಸೇವೆಗಳು ಎಂದಿನಂತೆ ಲಭ್ಯವಿರುತ್ತವೆ. ಸೊ ATM ಆಗಿರಲಿ ಅಥವಾ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರಲಿ ಅಥವಾ ಫೋನ್ ಬ್ಯಾಂಕಿಂಗ್ ಸೇವೆಗಳು ಆಗಿರಲಿ, ಇದರ ಮೂಲಕ ನೀವು ನಗದು, ಠೇವಣಿ ಇಂಥದ್ದುಗಳನ್ನೆಲ್ಲ ಮಾಡಬಹುದು. ಸ್ನೇಹಿತರೆ, ನಾವು ಮಾಡಿರುವ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಈ ವಿಷಯ ಗೊತ್ತಾಗಲಿ ಅಂತೇಳಿ ನಮ್ಮ ಚಾನಲ್ ಯಾರೋ ಹೊಸ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.